ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ರೇಷನ್ ಕಾರ್ಡ್ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ತಂದಿದ್ದೀನಿ. ಅದೇನಪ್ಪಾ ಅಂತಂದ್ರೆ ರೇಷನ್ ಕಾರ್ಡ್ ತಿದ್ದುಪಡಿ ಡೇಟು ಎಕ್ಸ್ಟೆಂಡ್ ಆಗಿದೆ. ಎಷ್ಟು ದಿನ ಎಕ್ಸ್ಟೆಂಡ್ ಆಗಿದೆ, ದಿನಾಂಕ, ಸಮಯ ಎಲ್ಲಾನು ತಿಳಿಸ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸತತವಾಗಿ 5 ತಿಂಗಳ ಕಾಲ ತಿದ್ದುಪಡಿ ಅರ್ಜಿನ ಪ್ರಾರಂಭದಲ್ಲೇ ಇಟ್ಟಿದ್ದಾರೆ ಫ್ರೆಂಡ್ಸ್. ಇದೊಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಯಾಕಂತಂದ್ರೆ ಮುಂಚೆ ಎಲ್ಲ 1 ಗಂಟೆ 2 ಗಂಟೆ 3 ಗಂಟೆ ಹಿಂಗೆಲ್ಲ ಬಿಡೋರು, ಇವಾಗ ಕಂಟಿನ್ಯೂಸ್ ಆಗಿ ಬಿಟ್ಟಿದ್ದಾರೆ. ಇದು ಒಳ್ಳೆಯ ವಿಷಯ. ಯಾಕಂತಂದ್ರೆ ಇವಾಗ 1 ಗಂಟೆ 2 ಗಂಟೆ ಬಿಟ್ರೆ ಯಾರ್ ತಾನೇ ಮಾಡಿಸ್ಕೊಳಕಾಗತ್ತೆ ತಿದ್ದುಪಡಿನ? ಎಷ್ಟು ದಿನ ಅಂತ ತಿದ್ದುಪಡಿ ಮಾಡಿಸ್ಕೊಳಕಾಗತ್ತೆ? ಇವಾಗ ಸತತವಾಗಿ 5 ತಿಂಗಳ ಕಾಲ ಬಿಟ್ಟಿದ್ದಾನೆ. ಯಾರೆಲ್ಲ ತಿದ್ದುಪಡಿ ಮಾಡಿಸ್ಕೋಬೇಕಿರುತ್ತೆ ಅವರು ಒಂದ್ಸರಿ ಕರೆಕ್ಷನ್ ಮಾಡಿಸ್ಕೊಂಡ್ಮೇಲೆ ತಿರ್ಗಾ ಮಾಡಿಸೋ ಅವಶ್ಯಕತೆ ಏನಿರಲ್ಲ. ಇದೇ ರೀತಿ ಹೊಸ ಅರ್ಜಿ ಕೂಡ ಬಿಟ್ರೆ ತುಂಬಾ ಒಳ್ಳೆಯದು ಅನ್ಕೋತೀನಿ. ನಮ್ಮ ಸರ್ಕಾರ ಹೊಸ ಅರ್ಜಿ ಬಗ್ಗೆ ಕೂಡ ತಲೆ ಕೆಡಿಸ್ಕೋಬೇಕು. ಒಂದ್ಸರಿ ರೇಷನ್ ಕಾರ್ಡ್ ಮಾಡಿಸ್ಕೊಂಡ್ಮೇಲೆ ತಿರ್ಗಾ ಯಾರು ಮಾಡಿಸ್ಕೊಳ್ಳಲ್ಲ. ಸೊ ಅದನ್ನು ಬಿಟ್ರೆ ಹಿಂಗೆ ಕಂಟಿನ್ಯೂ ಆಗಿ ಚೆನ್ನಾಗಿರತ್ತೆ. ಸೊ ಇವಾಗ ನಾವು ತಿದ್ದುಪಡಿ ಬಗ್ಗೆ ಮಾತಾಡೋಣ. ಸತತವಾಗಿ 5 ತಿಂಗಳ ಕಾಲ ಪ್ರಾರಂಭವಿದ್ದು ಈಗ ಮತ್ತೆ ಡೇಟ್ ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಡೇಟ್ ನ ಎಷ್ಟು ತಿಂಗಳ ಕಾಲ ಎಕ್ಸ್ಟೆಂಡ್ ಮಾಡಿದ್ದಾರೆ, ಯಾವತ್ತು ಕೊನೆಯ ದಿನಾಂಕ ಅನ್ನೋದನ್ನ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಏನೆಲ್ಲ ಕಲೆಕ್ಷನ್ ಮಾಡಬಹುದು ಅನ್ನೋದನ್ನ ಹೇಳ್ತೀನಿ ನೋಡಿ. ಮುಖ್ಯಸ್ಥರ ಬದಲಾವಣೆ ಮಾಡಬಹುದು. ಇದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ಕೂಡ ಹೇಳ್ಕೊಡ್ತೀನಿ. ಮುಖ್ಯಸ್ಥರ ಬದಲಾವಣೆ ಮಾಡೋಕೆ ಡಾಕ್ಯುಮೆಂಟ್ಸ್ ಏನು ಅವಶ್ಯಕತೆ ಇಲ್ಲ. ಸದಸ್ಯರ ಸೇರ್ಪಡೆ ಮಾಡಬಹುದು. ಸೇರ್ಪಡೆ ಮಾಡಬೇಕಾಗಿರೋ ಸದಸ್ಯರ ಆಧಾರ್ ಕಾರ್ಡ್ ಅಥವಾ ಕಾಸ್ಟ್ ಇನ್ಕಮ್ ತಗೊಂಡೋಗ್ಬೇಕು. ಅವರು 6 ವರ್ಷಕ್ಕಿಂತ ಚಿಕ್ಕವರಾಗಿದ್ರೆ ಅವರ ಜನನ ಪ್ರಮಾಣ ಪತ್ರವನ್ನು ತಗೊಂಡೋಗ್ಬೇಕಾಗತ್ತೆ ಫ್ರೆಂಡ್ಸ್. ಸದಸ್ಯರನ್ನ ಡಿಲೀಟ್ ಮಾಡುವುದು. ಬೈ ಚಾನ್ಸ್ ಡೆತ್ ಆಗಿದ್ರೆ ಡೆತ್ ಸರ್ಟಿಫಿಕೇಟ್ ಬೇಕು. ಮ್ಯಾರೇಜ್ ಏನಾಗಿದ್ರೆ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕು ಅಥವಾ ಇನ್ವಿಟೇಷನ್ ಕಾರ್ಡ್ ಬೇಕು. ನೆಕ್ಸ್ಟ್ ಹೆಸರು ತಿದ್ದುಪಡಿ ಮಾಡಬಹುದು. ಹೆಸರು ತಿದ್ದುಪಡಿ ಮಾಡಬೇಕಂದ್ರೆ ನೀವು ಆಧಾರ್ ಕಾರ್ಡ್ ಅಲ್ಲಿ ಮುಂಚೆನೆ ಹೆಸರನ್ನ ಕರೆಕ್ಷನ್ ಮಾಡ್ಕೊಂಡಿರ್ಬೇಕಾಗತ್ತೆ. ಆ ಆಧಾರ್ ಕಾರ್ಡ್ ಅಲ್ಲಿ ಇರುವ ಹಾಗೆ ರೇಷನ್ ಕಾರ್ಡ್ ಅಲ್ಲಿ ಬರುತ್ತೆ. ಅದಾದ ನಂತರ ರೇಷನ್ ಕಾರ್ಡ್ ಅಲ್ಲಿ KYC ಮಾಡಿದ್ರೆ ಆ ಹೆಸರು ತಿದ್ದುಪಡಿ ಆಗೋಗುತ್ತೆ ಫ್ರೆಂಡ್ಸ್. ಶಾಪ್ ನಂಬರ್ ಚೇಂಜ್ ಮಾಡ್ಕೋಬಹುದು. ನೆಕ್ಸ್ಟ್ ಶಾಪ್ ನಂಬರ್ ಚೇಂಜ್ ಮಾಡೋಕೆ ಡಾಕ್ಯುಮೆಂಟ್ಸ್ ಏನ್ ಬೇಡ. ನೆಕ್ಸ್ಟ್ ಫೋಟೋ ಬದಲಾವಣೆ ಮಾಡಲು ನೀವು ಆಧಾರ್ ಕಾರ್ಡ್ ಅಲ್ಲಿ ಫೋಟೋನ ಚೇಂಜ್ ಮಾಡಿಸಿರ್ಬೇಕಾಗತ್ತೆ. ಆಧಾರ್ ಕಾರ್ಡ್ ಇರೋ ಫೋಟೋನೇ ಆಟೋಮೆಟಿಕ್ ಆಗಿ ಬರುತ್ತೆ. ಅಡ್ರೆಸ್ ಬದಲಾವಣೆ ಮಾಡಲು ಆಧಾರ್ ಕಾರ್ಡ್ ಅಲ್ಲಿ ಅಡ್ರೆಸ್ ಚೇಂಜ್ ಮಾಡಿಸಿರ್ಬೇಕಾಗತ್ತೆ ಮುಂಚಿತವಾಗಿ. ಅದೇ ಅಡ್ರೆಸ್ ಅದರಲ್ಲಿ ಬರುತ್ತೆ KYC ಅಪ್ಡೇಟ್ ಮಾಡಿಸಿದ್ರೆ. ನೆಕ್ಸ್ಟ್ ಲಿಂಕ್ಸ್ ಬಗ್ಗೆ ಹೇಳ್ತೀನಿ. ಎಲ್ರು ಕಾಮೆಂಟ್ಸ್ ಮಾಡ್ತಿರ್ತಾರೆ, ಲಿಂಕ್ಸ್ ಬೇಕು, ಕರೆಕ್ಷನ್ ಲಿಂಕ್ ಇದ್ರೆ ಕಳಿಸಿ, ಕರೆಕ್ಷನ್ ಲಿಂಕ್ಸ್ ಇದ್ರೆ ಕಳಿಸಿ, ಹೊಸ ಅರ್ಜಿ ಹಾಕೋಕೆ ಲಿಂಕ್ ಇದ್ರೆ ಕಳಿಸಿ ಅಂತ. ಇವ್ರನ್ನ ಯಾಕೆ ಲಿಂಕ್ ಕೇಳ್ತೀರಾ ನೀವು? ನಿಮ್ಗೆ ಏನಾದ್ರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಲಿಂಕ್ ಪ್ರೊವೈಡ್ ಮಾಡಿದ್ರೆ ಅದು ಆಹಾರ ವೆಬ್ಸೈಟ್ ಅಲ್ಲಿ ಇರುತ್ತೆ ಆಲ್ರೆಡಿ. ಯಾರನ್ನು ಕೇಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನೀವು ಆಹಾರ ಅಂತ ಸರ್ಚ್ ಮಾಡಿ, ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೋಮ್ ಪೇಜ್ಗೆ ಹೋಗಿ ಅಲ್ಲಿ ಪಬ್ಲಿಕ್ ಯೂಸ್ ಅಂತ ಇರುತ್ತೆ. ಅಲ್ಲಿ ನ್ಯೂ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಹೊಸ ಅರ್ಜಿಯ ಲಿಂಕ್ ಅನ್ನ ನೀವಾಗೆ ತಗೋಬಹುದು. ಅಂದ್ರೆ ಪಬ್ಲಿಕ್ ಗೆ ಪ್ರೊವೈಡ್ ಮಾಡಿದಾರೆ ಅಂದ್ರೆ ಪಬ್ಲಿಕ್ ಅಪ್ಲೈ ಮಾಡಬಹುದು ಅಂತಾನೆ ಅರ್ಥ. ಕರೆಕ್ಷನ್ ಲಿಂಕ್ ಬೇಕಂತ ಅದು ಪಬ್ಲಿಕ್ ಯೂಸ್ ಅಲ್ಲಿ ಕರೆಕ್ಷನ್ ಲಿಂಕ್ ಬೇಕಂತ ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ಅದು ಕರೆಕ್ಷನ್ ಲಿಂಕ್ ಓಪನ್ ಆಗಲ್ಲ. ಯಾಕಂದ್ರೆ ಅದು ಪಬ್ಲಿಕ್ ಗೆ ಬಂದಿಲ್ಲ ಇನ್ನು. ಬಿಟ್ರೆ ಬೈ ಚಾನ್ಸ್ ಅದು ಓಪನ್ ಆಗುತ್ತೆ. ಅವ್ರ ಲಿಂಕ್ ಹೇಳ್ಬೇಡಿ, ನೀವೇ ಸ್ವತಃ ಲಿಂಕ್ ನ ಪಡೆದುಕೊಳ್ಳಿ. ಆಹಾರ ವೆಬ್ಸೈಟ್ ಸಿಗುತ್ತೆ. ನೆಕ್ಸ್ಟ್ ಪಾಸ್ವರ್ಡ್. ಕರೆಕ್ಷನ್ ಪಾಸ್ವರ್ಡ್ ಕೊಡ್ತೀವಿ, ಇದು ಕೊಡ್ತೀವಿ ಅಂತ ಅಮೌಂಟ್ ಇಸ್ಕೊಂಡು ಫ್ರಾಡ್ ಮಾಡ್ತಾರೆ ತುಂಬಾ ಜನ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹಣನ ವೇಸ್ಟ್ ಮಾಡ್ಕೋಬೇಡಿ. ನೆಕ್ಸ್ಟ್ ರೇಷನ್ ಕಾರ್ಡ್ ತಿದ್ದುಪಡಿ ಅರ್ಜಿ ಕೊನೆಯ ದಿನಾಂಕ ನೋಡಿ 30/6/2025 ಕೊನೆಯ ದಿನಾಂಕ ಆಗಿದೆ. ಅಂದ್ರೆ ಇನ್ನು 3 ತಿಂಗಳ ಕಾಲ ಅವಕಾಶನ ಕೊಟ್ಟಿದ್ದಾನೆ ಫ್ರೆಂಡ್ಸ್. ಅಂದ್ರೆ ಇದು ಕಂಟಿನ್ಯೂ ಓಪನ್ ಇರುತ್ತೆ ಅಂತ ನಾನು ಅನ್ಕೋತೀನಿ. ಸತತವಾಗಿ 5 ತಿಂಗಳಿಂದ ಓಪನ್ ಇದೆ, ತಿರ್ಗಾ 3 ತಿಂಗಳು ಕೊಟ್ಟಿದ್ದಾನೆ ಅಂತಂದ್ರೆ ಸತತವಾಗಿ ಓಪನ್ ಇರುತ್ತೆ. ಇದೇ ರೀತಿ ಆಹಾರ ಇಲಾಖೆ ಹೊಸ ಅರ್ಜಿನ ಕೂಡ ಓಪನ್ ಮಾಡಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಹೊಸ ಅರ್ಜಿನ ಕೂಡ ಈ ತರ ಕಂಟಿನ್ಯೂ ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಕೊನೆಯ ದಿನಾಂಕ ಇನ್ನು 3 ತಿಂಗಳ ಕಾಲ ಅವಕಾಶ ಇದೆ. 30 ಜೂನ್ 2025 ಕೊನೆಯ ದಿನಾಂಕ ಆಗಿದೆ. ಯಾರೆಲ್ಲ ಇನ್ನೂ ಕರೆಕ್ಷನ್ ಮಾಡಿಸ್ಕೊಂಡಿಲ್ವೋ ಅವರು ಹತ್ತಿರದ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1ಗೆ ಹೋಗಿ ತಿದ್ದುಪಡಿ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್. ನಿಮ್ಗೇನಾದ್ರೂ ರೇಷನ್ ಕಾರ್ಡ್ ಬಗ್ಗೆ ನಿಖರವಾದ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ರೂವಲ್ ಯಾವಾಗ ಬಿಡ್ತಾರೆ, ರೇಷನ್ ಕಾರ್ಡ್ ಹೊಸ ಅರ್ಜಿ ಯಾವಾಗ ಬಿಡ್ತಾರೆ, ರೇಷನ್ ಕಾರ್ಡ್ ಕರೆಕ್ಷನ್ ಯಾವಾಗಿರುತ್ತೆ, ಇದೆಲ್ಲದಕ್ಕೂ ನಿಖರವಾದ ಡೇಟ್ ಮಾಹಿತಿ ಬೇಕು ಅಂತಂದ್ರೆ ನೆಕ್ಸ್ಟ್ ಅಪ್ರೂವಲ್ ಯಾವಾಗ ಬಿಡ್ತಾರೆ ಅನ್ನೋದು ಕೂಡ ನಾನು ಹೇಳ್ತೀನಿ ಈ ವಿಡಿಯೋ ಮಾಡಿ. ನಿಮ್ಗೆ ನಿಖರವಾದ ಡೇಟ್ ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ.
ಮಿಸ್ ಮಾಡಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಧನ್ಯವಾದಗಳು.